ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ದೀರ್ಘಕಾಲದ ನಂತರ ಮಹಾಭಾರತಕ್ಕೆ ನಾವು ಬಂದಿದ್ದೇವೆ. ಮಹಾಭಾರತದಲ್ಲಿ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಐಲ ಕಾಶ್ಯಪ ಸಂವಾದಂ, ಪುರೂರವಸ್ ಮತ್ತು ಕಶ್ಯಪ ಋಷಿಗಳ ಒಂದು ಸಂವಾದವನ್ನು ಹೇಳುತ್ತಾ ಇದ್ದಾರೆ. ರಾಷ್ಟ್ರದ ತೀರ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೇಗಿರಬೇಕು ಇತ್ಯಾದಿಗಳನ್ನು ಅವರಿಬ್ಬರ ಸಂವಾದದ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಐಲಹ ಯದಾ ಹಿ ಬ್ರಹ್ಮ ಪ್ರಜಹಾತಿ ಕ್ಷತ್ರಂ, ಕ್ಷತ್ರಂ ಯದಾ ವಾ ಪ್ರಜಹಾತಿ ಬ್ರಹ್ಮ, ಅನ್ವಗ್ಬಲಂ ಕಥಮೇಸ್ಮಿನ್ ಭಜಂತೆ ತಥಾ ಬಲಂ ಕಥಮೇಸ್ಮಿನ್ ಹ್ರಿಯಂತೆ. ಈಗ ಜ್ಞಾನಿಗಳಿಗೆ ಮತ್ತು ಕ್ಷತ್ರಿಯರಿಗೆ ಜೋರು ಜಗಳ ಆಗತ್ತೆ. ಕ್ಷತ್ರಿಯರು ಬ್ರಾಹ್ಮಣರನ್ನು ಅಂದರೆ ಜ್ಞಾನಿಗಳನ್ನು ಬಿಡ್ತಾರೆ, ಜ್ಞಾನಿಗಳು ಕ್ಷತ್ರಿಯರನ್ನು ಬಿಡ್ತಾರೆ. ಆಗ ಯಾರಿಗೆ ಹೆಚ್ಚು ಲಾಸ್ ಆಗತ್ತೆ? ಬ್ರಾಹ್ಮಣರಿಗೆ ಲಾಸ್ ಆಗೋದು ಸಹಜ. ಆದರೆ ಲಾಸ್ ಆಗಲಿಕ್ಕೇನು ಇರೋದೇ ಇಲ್ವಲ್ಲ ಅವ್ರ ಹತ್ರ. ಲಾಸ್ ಆಗಲಿಕ್ಕೇನಿದೆ? ಕ್ಷತ್ರಿಯರಿಗೆ ಏನು ಪರಿಣಾಮ ಆಗತ್ತೆ ಅದರಿಂದ? ಏಕೆಂದರೆ ಎರಡು ವರ್ಗ, ಆಳುವ ವರ್ಗ ಮತ್ತು ಅರಿವಿನ ವರ್ಗ ಎರಡು. ಆಳುವವರಿಗೆ ದೇಹಬಲ, ಆಳ್ವಿಕೆಯ ಬಲ ಇವುಗಳೆಲ್ಲ ಇರುತ್ತೆ. ಅರಿತವರಿಗೆ ಅರಿವಿನ ಬಲ ಮಾತ್ರ ಇರೋದು, ಅದು ಬಿಟ್ಟು ಬೇರೆ ಏನಿದೆ ಅವರಿಗೆ? ಹೀಗಿರುವಾಗ ಯಾರಿಗೆ ಹೆಚ್ಚಿನ ನಷ್ಟ? ರಾಜರ ನೆರವಿರದ ಬ್ರಾಹ್ಮಣರ ಗತಿ ಏನು? ಬ್ರಾಹ್ಮಣರ ನೆರವಿರದ ರಾಜರ ಗತಿ ಏನು? ಹೆಚ್ಚು ಲಾಸ್ ಯಾರಿಗೆ? ಕಾಶ್ಯಪಃ ದ್ವಿಧಾ ಹಿ ರಾಷ್ಟ್ರಂ ಭವತಿ ಕ್ಷತ್ರಿಯಸ್ಯ ಬ್ರಹ್ಮಕ್ಷತ್ರಂ ಯತ್ರ ವಿರುದ್ಧತೀಹ ಅನ್ವಗ್ಬಲಂ ದಸ್ಯ ವಸ್ತದ್ಭಜಂತೆ ತಥಾ ಫಲಂ ತದ್ಧ್ರಿಯಂತೆ ಚ ಸಂತಃ. ಆಗ ಕಾಶ್ಯಪರು ಹೇಳ್ತಾರೆ, ಅರಿತವರ ಅರಿಯುವವರ ಬಲವಿರದಿದ್ದರೆ, ಏಕೆಂದರೆ ಒಂದು ರಾಜ್ಯಕ್ಕೆ ವೈರಾಗ್ಯದ ಬಲ ಬೇಕು. ಇವತ್ತು ವೈರಾಗ್ಯ ಅಂದರೆ ಬುಲ್ಶಿಟ್ ಅಂತಾರೆ. ಯಾರಿಗೂ ವೈರಾಗ್ಯದ ಪದವೇ ಗೊತ್ತಿಲ್ಲ. ಎರಡು ಎಕ್ಸ್ಟ್ರೀಮ್ ಇದೆ. ವೈರಾಗ್ಯ ಅಂದರೆ ಎಲ್ಲ ಬಿಟ್ಬಿಡೋದು ಅಂತ ಒಂದು, ಇನ್ನೊಂದು ವೈರಾಗ್ಯ ಬೇಡ ಅಂತ ಇನ್ನೊಂದು. ಬಹಳ ಸಾಂಪ್ರದಾಯಿಕರನ್ನು ಕೇಳಿದ್ರೆ ವೈರಾಗ್ಯ ಹೇಳಿದರೆ ಎಲ್ಲ ಲೋಕದ ಗೊಡವೆಯನ್ನು ಬಿಟ್ಬಿಟ್ಟು ಇರೋದು ಅಂತ. ಇನ್ನು ಇವ್ರನ್ನ ಕೇಳಿದ್ರೆ ವೈರಾಗ್ಯ ಅನ್ನೋದೊಂದು ಬೇಕಿಲ್ಲ, ಪೆಸಿಮಿಸಮ್ನ ಒಂದು ರೂಪ ಅದು ವೈರಾಗ್ಯ. ಇಬ್ಬರಿಗೂ ವೈರಾಗ್ಯದ ಬಗ್ಗೆ ಗೊತ್ತಿಲ್ಲ. ಒಂದು ರಾಷ್ಟ್ರಕ್ಕೆ ವೈರಾಗ್ಯದ ಬಲ ಬೇಕೇ ಬೇಕು. ವೈರಾಗ್ಯದ ಬಲ ಇಲ್ಲದೆ ಹೋದರೆ ಕಳ್ಳರ ಮಧ್ಯದಲ್ಲಿ ಸೇರ್ಕೊಂಡ್ಬಿಡ್ತಾರೆ.
ದ್ವಿಧಾ ಹಿ ಭೂತಂ ಭವತಿ ಕ್ಷತ್ರಿಯಸ್ಯ ಬ್ರಹ್ಮಕ್ಷತ್ರಂ ಯತ್ರ ವಿರುದ್ಧತೀಹ. ಬ್ರಾಹ್ಮಣರ ಸಮೂಹ ಕ್ಷತ್ರಿಯರ ಸಮೂಹವನ್ನು ವಿರೋಧಿಸಿದರೆ ರಾಷ್ಟ್ರಂ ದ್ವಿಧಾ ಭವತಿ, ರಾಜ್ಯ ಎರಡು ಹೋಳಾಗಿ ಬಿಡುತ್ತೆ. ಅನ್ವಗ್ಬಲಂ ದಸ್ಯ ವಸ್ತದ್ಭಜಂತೆ, ಇವರಿಬ್ಬರ ನಡುವೆ ಕಳ್ಳರು ಸೇರ್ಕೋತಾರೆ. ನೈಷಾ ಮುಕ್ಷಾ ವರ್ಧತೆ ಜಾತುಗೇಹೇ. ನಮ್ಮ ಶ್ರೀನಿಧಿಯವರ ಪ್ರಶ್ನೆ, ಯಾವ ಅಧ್ಯಾಯ ನೋಡ್ತಾ ಇದ್ದೇವೆ ಅಂತ. 67ನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ವಿ, ಈಗಲೂ ಅದೇ ಮುಂದುವರಿಸ್ತಾ ಇದ್ದೇವೆ. ನೈಷಾ ಮುಕ್ಷಾ ವರ್ಧತೆ ಜಾತುಗೇಹೇ ನಾಧೀಯತೆ ತತ್ಪ್ರಜಾ ನೋಯಜಂತೆ ಅಪಧ್ವಸ್ತಾ ದಸ್ಯು ಭೂತಾಶ್ಚರಂತಿ ಯೇ ಬ್ರಾಹ್ಮಣಾನ್ ಕ್ಷತ್ರಿಯಾಸ್ ಸಂತ್ಯಜಂತಿ. ಕ್ಷತ್ರಿಯರು ಬ್ರಾಹ್ಮಣರನ್ನು ತೊರೆದರೆ ನೈಷಾ ಮುಕ್ಷಾ ವರ್ಧತೆ ಜಾತುಗೇಹೇ, ಅವರ ಮನೆಯಲ್ಲಿ ಎತ್ತು ಬೆಳೆಯುವುದಿಲ್ಲ. ನಾಧೀಯತೆ ತತ್ಪ್ರಜಾ ನೋಯದಂತೆ, ಹಸು ಮತ್ತು ಎತ್ತುಗಳು ನಿರಾತಂಕವಾಗಿ ಕೂಡುವುದೇ ಇಲ್ಲ. ಹಸು ಎತ್ತುಗಳು ಕೂಡದಿದ್ದರೆ ಏನಾಗತ್ತೆ? ಒಳ್ಳೆ ಕರು ಹುಟ್ಟಲ್ಲ. ಒಳ್ಳೆ ಕರು ಹುಟ್ಟದೆ ಹೋದರೆ ಒಳ್ಳೆಯ ಆಹಾರ ಎಲ್ಲಿಂದ? ಯಾಗ ಮಾಡುವುದಕ್ಕೆ ತುಪ್ಪ ಮೊದಲಾದವುಗಳೆಲ್ಲ ಎಲ್ಲಿಂದ ಬರುತ್ತೆ? ಬರೋದಿಲ್ಲ. ಅಪಧ್ವಸ್ತ ದಸ್ಯು ಭೂತಾಶ್ಚರಂತಿ, ಕಳ್ಳರು ಅಲ್ಲಿಂದ ಶುರು ಆಗ್ತಾರೆ. ಅದರಿಂದಾಗಿ ಬ್ರಾಹ್ಮಣರನ್ನು ಕ್ಷತ್ರಿಯರು ತೊರೆದರೆ ಆಹಾರದ ಮಾಫಿಯಾ, ಫುಡ್ ಮಾಫಿಯಾ ಶುರು ಆಗಿಬಿಡುತ್ತೆ. ಯಾಕೆಂದರೆ ನಾವಿವತ್ತು ಪ್ರತಿಯೊಂದು ಪ್ರಾಣಿಯೂ ಕೂಡ ಅದರ ಸಂಗಾತಿಯ ಜೊತೆಗೆ ನೆಮ್ಮದಿಯಿಂದ ಇರುವ ವಾತಾವರಣವನ್ನು ಕಸಿದುಕೊಂಡಿದ್ದೇವೆ. ನಾಯಿ ಕಟ್ಟಾಕ್ಬಿಡೋದು, ಕಟ್ಟು ಹಾಕಿದ ನಾಯಿ ಅದಕ್ಕೊಂದು ಸಹಜವಾದ ಸಂಭೋಗ ಬೇಡವೇ? ಹಸು ಸೆಮೋನ್ ಇಂಜೆಕ್ಟ್ ಮಾಡಿಬಿಡೋದು. ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಇದಕ್ಕೆಲ್ಲ ಗಮನ ನೀಡಬೇಕು. ಈ ಪೆಟಾದವರು ಇದ್ದಾರೆ, ಗ್ರೀನ್ ಪೀಸ್ ಅಂತ ಒಂದು ಸಂಸ್ಥೆ ಇದೆ, ಮತ್ತು ಪೆಟಾ ಅಂತ ಪ್ರಾಣಿ ಪ್ರಿಯರು. ಅವರು ಬೀದಿ ನಾಯಿಗೆ ಏಟಾದರೆ ಮಾತ್ರ ಬರೋದು ಆ ಪ್ರಾಣಿಗಳು. ಇನ್ನು ಯಾವುದಕ್ಕೂ ಅವರು ಪತ್ತೆ ಇರಲ್ಲ. ಅವರಿಬ್ಬರ ಬಗ್ಗೆ ನೋಡಿ ನೀವು, ಗ್ರೀನ್ ಪೀಸ್ ಮತ್ತು ಪೆಟಾ ಅಂತ ಹೇಳಿ 2 ಸಂಸ್ಥೆ, ಅದರ ಬಗ್ಗೆ ಗೂಗಲ್ ಮಾಡಿ ನೋಡಿ. ಬೇಸಿಕ್ಕು ನಮಗೆ ಹಾಲು ನೀಡುವ ಹಸು, ಅದಕ್ಕೆ ಸಹಜವಾದ ಒಂದು ಸುಖ ದೊರೆಯಲು ನಾವು ಅಡ್ಡಿ ಮಾಡ್ತಾ ಇದ್ದೇವೆ. ಬೇರೆ ಯಾವ ಪ್ರಾಣಿಗೂ ನಾವು ಹಾಗೆ ಮಾಡ್ತಾ ಇಲ್ಲ. ವಿಶೇಷವಾಗಿ ಮಾಡ್ತಾ ಇರೋದು ಹಸುವಿಗೆ. ನೀವು ಹಸು ಬಗ್ಗೆ ಹೇಳಿ ಯು ಆರ್ ಕಮ್ಯುನಲ್ ಅಂತಾರೆ, ಕೋಮುವಾದಿ. ಅದೇ ಹುಲಿ ಬಗ್ಗೆ ಮಾತನಾಡಿ, ನೀವು ಬಹಳ ಮುಂದುವರಿದವರು, ಪ್ರಗತಿಪರರು, ಲೆಫ್ಟಿಸ್ಟ್ಗಳು, ಬುದ್ಧಿ ಲದ್ದಿ ಜೀವಿಗಳು. ಅದು ಮಧ್ಯಮ ಪದಲೋಪಿ ಸಮಾಸ. ಬುದ್ಧಿ ಇಲ್ಲದ ಜೀವಿಗಳು, ಬುದ್ಧಿಜೀವಿಗಳು. ನಾನು ಕೇಳೋದು, ಹಸುವಿಗೆ ಒಂದು ಸಹಜವಾದ ಸಂತೋಷ ಬೇಡವೇ? ಹುಲಿ ಬಂದರೆ, ನಿಮ್ಮ ಮನೆ ಎದುರು ಬಂದರೆ ಅದರ ಗಂಗೆ ತೊಗಲು ನೇವರಿಸ್ಲಿಕ್ಕಾಗತ್ತಾ? ನೇವರಿಸಿದರೂ ಹಾಲು ಸಿಗತ್ತೆ ನಿಮಗೆ. ನಮ್ಮ ಜನಕ್ಕೆ ಪ್ರಜ್ಞೆನೇ ಇಲ್ಲ. ಅದರಿಂದ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ದೂರ ಆದರೆ ಮೊದಲು ಕಳ್ಳರು ಸೇರ್ಕೋತಾರೆ. ಯಜ್ಞ ಮಾಡಲಿಕ್ಕಾಗಲ್ಲ, ಆಹಾರ ಕುಲಗೆಟ್ಟು ಹೋಗುತ್ತೆ. ಇದು ಮೊದಲನೇ ಪಾಯಿಂಟ್ ನೋಡಿ. ಅವತ್ತು ಹೇಳ್ಬಿಟ್ಟಿದ್ದಾರೆ ಅವರು, ಏತೌ ನಿತ್ಯಂ ಸುಸಂಯತ್ತೌ ಇತರೇತರಧಾರಿಣೌ ಕ್ಷತ್ರಂ ವೈ ಬ್ರಹ್ಮಣೋ ಯೋನಿ ಯೋನಿ ಕ್ಷತ್ರಸ್ಯ ವೈ ದ್ವಿಜಃ
ಅದರಿಂದಾಗಿ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಇಬ್ಬರು ಅರಿತ ವರ್ಗ, ಆಳುವ ವರ್ಗ ಇಬ್ಬರೂ ಜೊತೆಯಾಗಿ ಸಾಗಬೇಕು. ಅರಿತವರನ್ನು ಆಳುವವರು ಸಾಕಬೇಕು, ಆಳುವವರನ್ನು ಅರಿತವರು ಸಾಕಬೇಕು. ಉಭೌ ಚ ತೌ ನಿತ್ಯಮಭಿಪ್ರಪನ್ನೌ ಸಂಪ್ರಾಪತುರ್ಮಹತೀಂ ಶ್ರೀಪ್ರತಿಷ್ಠಾಂ ತಯೋಃ ಸಂಧಿರ್ಭಿದ್ಯತೆ ಚೇತ್ಪರೇಣ ತತಃ ಸರ್ವಂ ಭವತಿ ಹಿ ಸಂಪ್ರಮೂಢಂ. ಉಭೌ ಚ ತೌ ನಿತ್ಯಮಭಿಪ್ರಪನ್ನೌ, ಅವರಿಬ್ಬರೂ ಜೊತೆಯಾಗಿ ಇರಬೇಕು. ಇದ್ದರೆ ಒಳ್ಳೆಯ ಸಂಪತ್ತು, ಒಳ್ಳೆಯ ವಿದ್ಯೆ, ಜ್ಞಾನ ನೆಲೆಗೊಂಡಿರ್ತದೆ. ತಯೋ ಸಂಧಿರ್ಭಿದ್ಯತೆ ಚೇತ್ಪರೇಣ, ಯಾರೋ ಒಬ್ಬ ಬಂದು ಅವರಿಬ್ಬರ ಸ್ನೇಹಕ್ಕೆ ಹುಳಿ ಹಿಂಡಿದರೆ ತತಸ್ಸರ್ವಂ ಭವತಿ ಸಂಪ್ರಮೂಢಂ, ಯಾರಿಗೂ ಸರಿಯಾದ ಜ್ಞಾನ ಸಿಗಲ್ಲ. ಬ್ರಾಹ್ಮಣರಿಂದ ಕ್ಷತ್ರಿಯರು ಅರಿವು ಪಡೆದು ಕ್ಷತ್ರಿಯರೇನು ಮಾಡಬೇಕು, ಎಲ್ಲರನ್ನ ನೋಡ್ಕೊಳ್ಬೇಕು. ಹಾಗೆ ಅರಿತವರು ಅರಸನ ನೆರವು ಪಡೆದು ಉಳಿದವರನ್ನು ಅರಿವು ಉಳ್ಳವರನ್ನಾಗಿ ಮಾಡಬೇಕು. ತಯೋಸಂಧಿರ್ಭಿದ್ಯತೆ ಚೇತ್ಪರೇಣ, ಅದಿಲ್ಲ ಅಂದರೆ ಎಲ್ಲರೂ ಮೋಹಕ್ಕೆ ಒಳಗಾಗ್ತಾರೆ. ತೀರ ಬೇಸಿಕ್ ಸೆನ್ಸ್ಗಳೂ ಇರೋದಿಲ್ಲ. ಬೇಸಿಕ್ ಸೆನ್ಸ್ ನಾವಿವತ್ತು ನೋಡ್ತೇವಲ್ಲ, ಬೇಸಿಕ್ ಸೆನ್ಸ್ ಇರಲ್ಲ. ನಾತ್ರ ಪ್ಲವಂ ಲಭತೆ ಪಾರಗಾಮಿ ಮಹೋದಧೌನೌರಿವ ಸಂಪ್ರಭಿನ್ನ ಚಾತುರ್ವರ್ಣ್ಯಂ ಭವತಿ ಹಿ ಸಂಪ್ರಮೂಢಂ ಪ್ರಜಾಸ್ತ್ರಜಾಕ್ಷಯ ಸಂಸ್ಥಾ ಭವಂತಿ. ಇದರಲ್ಲಿ ಯಾರೊಬ್ಬನೂ ಕೂಡ ದಾಟಲಾಗುವುದಿಲ್ಲ, ತೀರವನ್ನು ತಲುಪುವುದಿಲ್ಲ, ಸಮಸ್ಯೆಯ ಸಮುದ್ರ ಮುಗಿಯುವುದಿಲ್ಲ. ಮಹೋದಧೌ ನೌರಿವ ಸಂಪ್ರಭಿನ್ನ, ನಡುವಣ ಕಡಲಲ್ಲಿ ಹಡಗು ಒಡೆದು ಹೋದಂತೆ ಆಗ್ತದೆ. ಚಾತುರ್ವರ್ಣ್ಯಂ ಭವತಿ ಸಂಪ್ರಮೂಢಂ, ಈ ಇಡೀ ವ್ಯವಸ್ಥೆಗೆ ಮಸುಕು ಕವಿಯುತ್ತೆ. ಬ್ರಹ್ಮವೃಕ್ಷೋ ರಕ್ಷಮಾಣೋ ಮಧುಹೇಮ ಚ ವರ್ಷತಿ ಅರಕ್ಷಮಾಣ ಸತತಂ ಮಾಂಸಂ ಚಾಪಂಚ ವರ್ಷತಿ. ಬ್ರಹ್ಮವೃಕ್ಷೋ ರಕ್ಷಮಾಣ, ಜ್ಞಾನವೆಂಬ ಜ್ಞಾನಿಗಳೆಂಬ ಮರವನ್ನು ಕಾಪಾಡಿದರೆ ಬಂಗಾರ ಸಿಗತ್ತೆ, ಜೇನು ಸಿಗತ್ತೆ. ಅರಕ್ಷಮಾಣ ಸತತಂ, ಅದನ್ನು ರಕ್ಷಣೆ ಮಾಡದೇ ಇದ್ದರೆ ಮಾಂಸ ಸಿಗತ್ತೆ, ಪಾಪ. ಅದು ಅಬ್ರಹ್ಮಚಾರಿ ಚರಣಾದಪೇತೋ ಯದಾ ಬ್ರಹ್ಮಣಸ್ತ್ರಾಣಮಿಚ್ಛೇತ್ ಆಶ್ಚರ್ಯತೋ ವರ್ಷತಿ ತತ್ರ ದೇವಃ ತತ್ರಾಭೀಕ್ಷ್ಣಂ ದುಷ್ಪ್ರಭಾಶ್ಚಾವಿಸಂತಿ. ವೇದದ ದಾರಿಯಲ್ಲಿ ನಡೆಯದವ, ಒಳ್ಳೆಯ ನಡೆ ಇರದವ ಒಬ್ಬ ಬ್ರಾಹ್ಮಣ ದೇವರ ರಕ್ಷಣೆಯನ್ನು ಬಯಸಿದರೆ ಅಲ್ಲಿ ಮಳೆ ಆಗಲ್ಲ. ಆಶ್ಚರ್ಯತೋ ವರ್ಷತಿ ತತ್ರ ದೇವಃ, ಅಲ್ಲಿ ದೇವರು ಮಳೆ ಸುರಿಸಿದ ಅಂದರೆ ಅದೊಂದು ದೊಡ್ಡ ಆಶ್ಚರ್ಯ. ಸ್ತ್ರಿಯಂ ಹತ್ವಾ ಬ್ರಾಹ್ಮಣಂ ಚಾಪಿ ಪಾಪಃ ಸಭಾಯಾಂ ಯೋ ಲಭತೆ ಸಾಧುವಾದಂ ರಾಜ್ಞಃ ಸಕಾಶೇನ ಬಿಭೇತಿ ಚಾಪಿ ತತೋ ಭಯಂ ಜ್ಞಾಯತೆ ಕ್ಷತ್ರಿಯಸ್ಯ. ಸ್ತ್ರೀಯನ್ನ ಕೊಂದು ಧೈರ್ಯದಿಂದ ರಾಜನ ಎದುರುಗಡೆ ಒಬ್ಬ ನಿಂತಿರ್ತಾನೆ ಅಂತಂದರೆ ಅಲ್ಲಿ ಅವೃಷ್ಟಿ ಗ್ಯಾರಂಟಿ. ದೊಡ್ಡ ದೊಡ್ಡ ಸಭೆಗಳಲ್ಲಿ ಸಾಧುವಾದ ಲಭತೆ, ಅವನನ್ನು ಹೊಗಳ್ತಾರೆ ಅಂದರೆ ಅಲ್ಲಿ ಅವೃಷ್ಟಿ ಗ್ಯಾರಂಟಿ. ರಾಜ್ಞಃ ಸಕಾಶೇನ ಬಿಭೇತಿ ಚಾಪಿ ತತೋ ಭಯಂ ಜ್ಞಾಯತೆ ಕ್ಷತ್ರಿಯಸ್ಯ. ಕೆಟ್ಟ ಕೆಲಸ ಮಾಡಿಯೂ ಕೂಡ ರಾಜನಿಂದ ಹೆದರದೇ ಇದ್ದರೆ
ಅಲ್ಲಿ ಮಳೆ ಬರೋದಿಲ್ಲ, ಅಲ್ಲಿಂದ ಕ್ಷತ್ರಿಯರ ಅಸ್ತಿತ್ವವೇ ಉಳಿಯೋದಿಲ್ಲ. ಇವತ್ತು ಸರ್ಕಾರ ಎಲ್ಲ ಪೊಲೀಸ್ ಠಾಣೆಗಳಿಗೆ ಒಂದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ. ಬೇರೆ ಕೋಮಿನವರು ಏನೇ ತಪ್ಪು ಮಾಡಿದರೂ ಅವ್ರ ಮೇಲೆ FIR ಅಂತೂ ದಾಖಲಿಸಬೇಡಿ, ಯಾರೇ ದೂರು ಕೊಡಲಿ. ಇದು ನೋಡಿ, ಇಲ್ಲಿ ಹೇಳಿದ್ದಾರೆ, ದುಷ್ಕೃತ್ಯಗಳನ್ನು ಮಾಡಿಯೂ ಕೂಡ ರಾಜನಿಂದ ಬೆದರದೇ ಇದ್ದರೆ ಅದು ಕ್ಷತ್ರಿಯನ ಅಥವಾ ಆಳುವ ವರ್ಗದ ಪೆಟ್ಟು, ಅದು ಥ್ರೆಟ್ ಕೂಡ. ಆದ್ದರಿಂದ ಎಚ್ಚರದಿಂದ ಇರಬೇಕು. ಪಾಪೈ ಪಾಪೇ ಕ್ರಿಯಮಾಣೇತಿ ವೇಲಂ. ಇನ್ನು ಸ್ತ್ರೀಯಂ ಹತ್ವಾ ಬ್ರಾಹ್ಮಣಂ ಚಾಪಿ ಪಾಪ. ಸ್ತ್ರೀಯನ್ನು ಕೊಂದು ಬ್ರಾಹ್ಮಣನನ್ನು ಕೊಂದರೆ ಅವನಿಗೆ ಸಭೆಯಲ್ಲಿ ಸಾಧುವಾದಂ ಯೋ ಲಭತೆ, ಒಳ್ಳೆಯದು ಒಳ್ಳೆಯದು, ನೀವು ಮಾಡಿದ್ದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತಂದರೆ ಆ ಕ್ಷತ್ರಿಯ ಅವನು ಒಳಿತನ್ನು ಹೊಂದೋದಿಲ್ಲ. ಪಾಪೈ ಪಾಪೇ ಕ್ರಿಯಮಾಣೇತಿ ವೇಲಂ ತಥೋ ರುದ್ರೋ ಜಾಯತೆ ದೇವಯೇತಃ. ಪಾಪೈ ಪಾಪಾನ್ ಸಂಜನಯಂತಿ ರುದ್ರಃ ತತಃ ಸರ್ವಾನ್ ಸಾಧ್ವಸಾಧೂನ್ ಹಿನಸ್ತಿ. ಪಾಪಿಷ್ಠರು ಪಾಪವನ್ನು ಮಾಡ್ತಾನೇ ಇದ್ದರೆ ಕ್ಷತ್ರಿಯರ ಒಳಗಡೆಯಿಂದ ರುದ್ರದೇವ ಎದ್ದು ಬರ್ತಾನೆ. ಅವನು ಎಲ್ಲರನ್ನ ನಾಶ ಮಾಡ್ತಾನೆ. ಐಲಃ ಕುತೋ ರುದ್ರ ಕೀದೃಶ್ಚಾಪಿ ರುದ್ರ ಸತ್ವೈ ಸತ್ವಂ ದೃಶ್ಯತೆ ವಧ್ಯಮಾನಂ ಏತದ್ವಿದ್ವಾನ್ ಕಾಶ್ಯಪಮೇ ಪ್ರಚಕ್ಷ್ವ ಯತೋ ರುದ್ರೋ ಜಾಯತೆ ರುದ್ರಯೇಚಃ. ಅದಕ್ಕೆ ಪುರೂರವಸ್ಸು ಒಂದು ಪ್ರಶ್ನೆಯಿಂದ, ಏನು ಅಲ್ಲ ನೀವು ಹೇಳಿದ್ರಿ ಅನ್ಯಾಯಗಳು ಜಾಸ್ತಿ ಆಗ್ತಾ ಇದ್ದರೆ ಕ್ಷತ್ರಿಯರ ನಡುವೆ ರುದ್ರ ಎದ್ದು ಬರ್ತಾನೆ, ಅವನು ಎಲ್ಲರನ್ನ ನಾಶ ಮಾಡ್ತಾನೆ ಅಂದರೆ ರುದ್ರ ಅಂದರೆ ಯಾರು? ಇದ್ದಕ್ಕಿದ್ದಾಗ ಅವನು ಇಲ್ಲಿ ಯಾಕೆ ಬಂದ? ಕುತೋ ರುದ್ರ, ಎಲ್ಲಿಂದ ಬಂದದ್ದು ಅವನು? ಕೀದೃಶ್ಚಾಪಿ ರುದ್ರ, ರುದ್ರ ಎಂಥವನು? ಸತ್ವೈ ಸತ್ವಂ ದೃಶ್ಯತೆ ವಧ್ಯಮಾನಂ. ನೀವು ಹೇಳೋ ಹಾಗೆ ರುದ್ರ ಕೊಲ್ತಾ ಇಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಕೊಲ್ತಾ ಇದ್ದಾನೆ. ಆಂಗ್ರಿ ಯಂಗ್ ಮ್ಯಾನ್ ಅಂತ ಹೇಳಿ ಒಂದು ಕಾನ್ಸೆಪ್ಟು ಜನಪ್ರಿಯ. ಸಿಟ್ಟು ಬರುತ್ತೆ ಅವನಿಗೆ, ಎಲ್ಲವನ್ನ ಮುಖ ಮೂತಿ ನೋಡದೆ ಕೊಚ್ಚುತ್ತಾ ಹೋಗ್ತಾನೆ. ಆ ತರಹದ ಸಿಟ್ಟು ಆ ರುದ್ರ ಯಾರು? ಏತದ್ವಿದ್ವನ್ ಕಾಶ್ಯಪ ಮೇ ಪ್ರಚಕ್ಷ್ವ. ಇದನ್ನು ನನಗೆ ಹೇಳು, ರುದ್ರ ಸ್ವರೂಪದ ಬಗ್ಗೆ. ನಮ್ಮ ಕಣ್ಣಿಗೆ ಕಾಣದಂತೆ ಓಡಾಡುವ ತತ್ವವೇ ಅದು. ಬಂಡಾಯಗಾರ ರುದ್ರ ಅಂತ ನಿನ್ನ ಮಾತಿನ ಪ್ರಕಾರ ಕೇಳೋದಾದರೆ ಯಾರದು? ನಾವೆಲ್ಲ ವ್ಯವಸ್ಥೆಯಿಂದ ರೋಸಿ ಹೋದವರು ವ್ಯವಸ್ಥೆಯನ್ನು ಹಾಳು ಮಾಡ್ತಾರಷ್ಟೆ. ಸರಿ ಮಾಡೋದು ಇವ್ರ ಹಣೆ ಬರಹದಲ್ಲಿಲ್ಲ. ಒಬ್ಬ ವ್ಯವಸ್ಥೆಯಿಂದ ರೋಸಿ ಹೋಗ್ತಾನೆ. ಈ ಪಾಲಿಟಿಕ್ಸು, ರಾಜಕೀಯ ಇತ್ಯಾದಿಗಳಿಂದ ರೋಸತ್ತು ಅವನು ರಾಜಕೀಯ ನಾಯಕನಾಗಿ ಬೇಸತ್ತು ಅವನು ಇವ್ರಿಗಿಂತ ದೊಡ್ಡ ಭ್ರಷ್ಟಾಚಾರಿ ಆಗಿಬಿಡ್ತಾನೆ. ಈ ನಮ್ಮ AK-49 ಥರ ಅರವಿಂದ ಕೇಜ್ರಿವಾಲ, ಅವನು ಭ್ರಷ್ಟಾಚಾರ ವಿರೋಧಿಯಾಗಿ ತನ್ನನ್ನು ಗುರುತಿಸಿಕೊಂಡದ್ದು, ಎಲ್ಲರಿಗಿಂತ ದೊಡ್ಡ ಭ್ರಷ್ಟಾಚಾರಿಯಾಗಿ ಹೊರಹೊಮ್ಮಿದ. ಅದರಿಂದಾಗಿ ನಾವು ಲೋಕದಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬನನ್ನ ವ್ಯವಸ್ಥೆಯಿಂದ ಬೇಸತ್ತು ಕೊಲ್ಲೋದನ್ನು ನೋಡಿದ್ದೇವೆ. ಕೆಲವೊಬ್ಬರದ್ದೇನಿಲ್ಲ. ನಿಮಗೆ ಒಬ್ಬ ನೆನಪಿರಬಹುದು, ಗಿರೀಶ್ ಮಟ್ಟಣ್ಣನವರ್ ಅಂತ ಹೇಳಿ ಒಬ್ಬ ಇನ್ಸ್ಪೆಕ್ಟ್ರು. ಅವನು ರಾಜಕಾರಣಿಗಳ ಕರಪ್ಷನ್ನಿಂದ ಬೇಸತ್ತು ಬಾಂಬಿಟ್ಟ, ಸಿಕ್ಬಿದ್ದ, ಮುಗಿತು. ಮುಂದೇನು? ಅವನು ಇವಾಗ ರಾಜಕಾರಣಿಯಾಗಿದ್ದಾನೆ.
ಎರಡು ತರಹ ಬಂಡಾಯ ಎದ್ದು ಅದರಂತೆಯೇ ಆಗಿಬಿಡೋದು ಒಂದು, ಅವರನ್ನು ವಿರೋಧಿಸ್ತಾ ಅವರಂತೆಯೇ ಆಗಿಬಿಡೋದು. ಅನುಕರಣೆ ಮಾಡ್ತಾ 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 ಅವರಂತೆಯೇ ಆಗುವವರು ಕೆಲವರಿದ್ದಾರೆ. ಕೆಲವೊಮ್ಮೆ ವಿರೋಧಿಸ್ತಾ ಇರ್ತೀವಿ ಒಂದನ್ನು, ಆದರೆ ನಾವು ಕಾಲಕ್ರಮೇಣ ಅವರಂತೆಯೇ ಆಗಿಬಿಡ್ತೇವೆ. ಆ ತರಹ ಆಗೋದು ಒಂದು. ಇನ್ನೊಂದು, ವಿವೇಚನೆ ಇಲ್ಲದೆ ಎಲ್ಲರನ್ನ ಕೊಂದುಕೊಂಡು ಹೋಗೋದು. ರುದ್ರ ಅಂತಹವನ, ಅವನ ಸ್ವರೂಪ ಏನು ಅಂತ ಕೇಳಿದ. ಆಗ ಕಾಶ್ಯಪರು ಸಖತ್ ಟ್ರಿಕ್ಕಿಯಾದ ಉತ್ತರವನ್ನು ಕೊಡ್ತಾರೆ. ಜಗತ್ತಿನಲ್ಲಿ ಎಲ್ಲರೂ ಕಳ್ಳರು ಜಾಸ್ತಿ ಆದರೆ, ಅರಿತವರು ಆಳುವವರು ದೂರ ಆದರೆ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ರುದ್ರ ಹುಟ್ಟುತ್ತಾನೆ. ಆತ್ಮ ರುದ್ರೋ ಹೃದಯೇ ಮಾನವಾನಾಂ ಸ್ವಕಂ ದೇಹಂ ಪರದೇಹಂಚ ಹಂತಿ. ಅವನು ಏನು ಮಾಡ್ತಾನೆ? ತನ್ನ ಶರೀರವನ್ನು ನಾಶ ಮಾಡ್ಕೋತಾನೆ, ಬೇರೆಯವರನ್ನು ಕೊಲ್ತಾನೆ. ವಾತೋತ್ಪಾತೈ ಸದೃಶಂ ರುದ್ರಮಾಹು ದೇವಂ ಜೀಮೂತೈ ಸದೃಶಂ ರೂಪಮಸ್ಯ. ಸುಂಟರ ಗಾಳಿಯಂತೆ ಅವನ ರೂಪ ಅಂತ ಹೇಳಿ ಅರಿತವರು ಹೇಳುತ್ತಾರೆ. ಯಾವುದು ಅಂದರೆ ಮನಸ್ಸೆ. ಮನಸ್ಸು ಸುತ್ತಮುತ್ತಲಿನ ಪರಿಸ್ಥಿತಿಯಿಂದ ಬೇಸತ್ತು ತನ್ನನ್ನೂ ಬೇರೆಯವರನ್ನೂ ಒಟ್ಟಿಗೆ ನಾಶ ಮಾಡಿಕೊಳ್ಳುತ್ತೆ. ಆ ತರಹದ ಎಕ್ಸ್ಪ್ರೆಷನ್. ಐಲಹ ನವೈವಾತಂ ಪ್ರವೃಣೋತೀಹ ಕಶ್ಚಿತ್ ನಜೀಮೂತೋ ವರ್ಷತಿ ಯತ್ರ ದೇವಃ ನೈವಂ ಯುಕ್ತೋ ದೃಶ್ಯತೆ ಮಾನವೇಷು ಕಾಮದ್ವೇಷಾನ್ಮುಚ್ಯತೆ ಬದ್ಧತೆ ವಾ. ಅಲ್ಲ, ಐಲ ಕೇಳಿದ, ಅಲ್ಲ ನೀವು ಹೇಳಿದಿರಿ ರಾಜ ಬಹಳ ಉತ್ತಮ, ರಾಜ ಬಹಳ ಉನ್ನತ ಅಂತ ಹೇಳಿ. ನಮಗಿರೋ ಪ್ರಶ್ನೆ ಏನು ಅಂದರೆ, ನವೈವಾತಂ ಪ್ರವೃಣೋತೀಹ ಕಶ್ಚಿತ್. ಗಾಳಿಯನ್ನು ಯಾರೂ ನಿಯಂತ್ರಿಸುವುದಿಲ್ಲ. ನಜೀಮೂತೋ ವರ್ತತೆ ಯತ್ರ ದೇವಃ. ಮೋಡ ಅಲ್ಲಿ ಮಳೆಗೆರೆಯುವುದಿಲ್ಲ. ಹಾಗಿರುವಾಗ ಮನುಷ್ಯ ಮನುಷ್ಯನನ್ನು ಕಾಮದ್ವೇಷಗಳಿಂದ ಕೊಲ್ಲುತ್ತಾನೆ, ಕೊಂದುಕೊಳ್ಳುತ್ತಾನೆ. ನಮಗೆ ಕಾಣ್ತಾ ಇರೋದು ಮನುಷ್ಯನ ಕ್ರೋಧ. ಕ್ರೋಧ ಅಂದರೆ ಅವನ ಕ್ರಿಯೆಯಿಂದ ಕ್ರೋಧವನ್ನು ನಾವು ಚಿಂತನೆ ಅಂದ್ಕೋತೀವಿ. ಅವನ ಕ್ರಿಯೆಯಿಂದ ಕಾಮವನ್ನು ನಾವು ಚಿಂತನೆ ಮಾಡ್ತೇವೆ. ದೇವರು ಅಥವಾ ರುದ್ರ ಮನುಷ್ಯರ ಒಳಗಡೆ ಇದ್ದು ನಮ್ಮ ಅವ್ಯವಸ್ಥೆಯಿಂದ ಬೇಸತ್ತು ಎಲ್ಲವನ್ನ ನಾಶ ಮಾಡ್ತಾನೆ ಅಂತ ನಾವೆಲ್ಲಿ ಕಂಡಿದ್ದೇವೆ? ಎಲ್ಲಿ ಕಂಡಿದ್ದೇವೆ? ನೀವೇನು ಹೇಳ್ತಾ ಇದ್ದೀರಾ? ಅದಕ್ಕೆ ಕಾಶ್ಯಪಃ ಯಥೈಕ ಗೇಹ ಜಾತ ವೇದ ಪ್ರದೀಪ್ತ ಕೃತ್ಸ್ನಂ ಗೇಹಂ ದಹತೆ ಸತ್ವರಾವಾನ್ ವಿಮೋಹನಂ ಕುರುತೆ ದೇವಯೇತಃ ತತಃಸರ್ವಂ ಸ್ಪೃಶ್ಯತೆ ಪುಣ್ಯಪಾಪೈಃ. ಅದಕ್ಕೆ ಕಾಶ್ಯಪರು ಹೇಳ್ತಾರೆ, ನೋಡು, ರುದ್ರತತ್ವ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸಿಗೆ ಒಂದು ಸೂಕ್ಷ್ಮವಾದ ಮಿತಿ ಇದೆ. ಮನಸ್ಸು ಸರಿಯಾಗಿರಬೇಕು ಅಂತ ಹೇಳಿದರೆ ಒಂದು ಒಳ್ಳೆ ಮಿತಿ ಇದೆ. ಸಹಜವಾಗಿ ಇರಬೇಕು ಮನಸ್ಸು ಅಂತ ಹೇಳಿದರೆ
ಅದಕ್ಕೆ ಆದ ಕೆಲವು ಪರಿಧಿಗಳಿದೆ. ಆ ಪರಿಧಿಯನ್ನು ದಾಟಿ ಹೋಗಬಾರದು. ಜನರ ಮನಸ್ಸು, ಜನಗಳನ್ನು ಆಳುವ ಜನನಾಯಕರ ಮನಸ್ಸು, ಇದು ಒಂದು ಮನೆ ಇದ್ದ ಹಾಗೆ. ಆ ಮನೆಯ ಒಳಗಡೆ ಮನಸ್ಸು ಅಂತನ್ನುವ ರುದ್ರದೇವ ಇದ್ದಾನೆ. ಯಾವಾಗ ಅವನು ಬೆಂಕಿ ಆಗ್ತಾನೆ, ಅವ್ಯವಸ್ಥೆಗಳೆಂಬ ಗಾಳಿ ನಿರಂತರವಾಗಿ ಬೀಸ್ತಾ ಇದ್ದಾಗ ಮನಸ್ಸು ಉರಿದುರಿದು ಬೆಂಕಿಯಾಗತ್ತೆ, ದಳ್ಳುರಿಯಾಗತ್ತೆ. ಯಥೈಕಗೇಹ ಜಾತವೇದ ಪ್ರದೀಪ್ತ. ಮನೆಯಲ್ಲಿ ಪುಟ್ಟದಾಗಿ ಬೆಂಕಿ ಪ್ರಜ್ವಲಿಸುತ್ತೆ, ಕ್ರಮೇಣ ಎಲ್ಲವನ್ನ, ಇಡೀ ಮನೆಯನ್ನು ಸುಟ್ಟು ಬಿಡುತ್ತೆ. ಆ ರೀತಿ ಮೋಹವೆಂಬ ಬೆಂಕಿಯನ್ನು ರುದ್ರದೇವ ಎಲ್ಲರ ಮನಸ್ಸಿನಲ್ಲಿ ಹಾಕುತ್ತಾನೆ. ಆತ್ಮಮೋಹ, ಆತ್ಮವಿಸ್ಮೃತಿ ಯಾವಾಗ ಆಗತ್ತೆ, ಆಗ ರುದ್ರದೇವ ಪ್ರಜ್ವಲಿಸಿ ಒಬ್ಬರನ್ನೊಬ್ಬರು ಕೊಂದುಕೊಳ್ಳುವಂತೆ ಮಾಡುತ್ತಾನೆ. ಅದರಿಂದಾಗಿ ಮನಸ್ಸು ಸರಿಯಾಗಿರಬೇಕು ಅಂದರೆ, ಮನಸ್ಸು ಅವ್ಯವಸ್ಥೆ ಆಯಿತು ಅಂದರೆ ಮತ್ತೆ ನಮ್ಮನ್ನು ನಾವೇ ಕೊಂದುಕೊಳ್ಳೋದೆ. ಮನಸ್ಸು ಅವ್ಯವಸ್ಥಿತವಾಗೋದು ಅಂದ್ರೇನು? ನಮ್ಮನ್ನು ನಾವು ಕೊಂದುಕೊಳ್ಳೋದು ಅಂತ ಅರ್ಥ. ಆ ಮನಸ್ಸು ನಾವೇನು ಮಾಡಬೇಕು? ಸಂಯಮದಿಂದ ಇಟ್ಟುಕೊಳ್ಳುವಂತೆ ಮಾಡಬೇಕು. ಸಂಯಮ ಇರಬೇಕು ಅಂದರೆ ವೇದಾದಿಗಳನ್ನು ಬಲ್ಲ ವೈರಾಗ್ಯಪೂರ್ಣನಾದ ಒಬ್ಬ ಜ್ಞಾನಿ ಇರಬೇಕು. ಆ ಜ್ಞಾನಿಗೊಂದು ಬೆಲೆ ಇರಬೇಕು. ಇಲ್ಲ ಅಂತ ಇಟ್ಕೊಳ್ಳಿ, ಡಿಪ್ರೆಷನ್ಗೊಳಗಾಗ್ತಾನೆ. ಡಿಪ್ರೆಷನ್ಗೆ ಒಳಗಾಗಿ ಅದು ಯಾವ ಯಾವ ಥರಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಈಗ ನಮಗೆ ಡಿಪ್ರೆಷನ್ಗೆ ಒಳಗಾದವ ಏನನ್ನೋ ಮಾಡಿಬಿಡ್ತಾನೆ, ಏನೋ ಮಾಡಿ ಸೇರ್ತಾನೆ. ಬಹುಪಾಲು ಇಲ್ಲ ಅಂಥವ್ರದ್ದು. ಇಡೀ ದೇಶದ ಜನಸಂಖ್ಯೆಯನ್ನು ನೋಡಿದ್ರೆ 1% ಇರಬಹುದು, 2% ಇರಬಹುದು. ನೀವು ಅದೇ 1%, 2% ಸರಿಯಾಗಿರೋರಿದ್ರೆ ಎಲ್ಲ ಆತ್ಮನಾಶ, ಪರನಾಶ ಎಲ್ಲ ಒಟ್ಟಿಗೆ ಶುರು ಆಗತ್ತೆ. ಅವಾಗ ಯಾರನ್ನು ಯಾರು ಉಳಿಸ್ತಾರೆ? ಯಾರನ್ನ ಯಾರೂ ಉಳಿಸೋಲ್ಲ. ಅದನ್ನೇ ವಿಮೋಹನ ಅಂತ ಹೇಳಿದ್ದು. ವಿಮೋಹನಂ ಕುರುತೆ ದೇವ ಏಷಃ ತತಃಸರ್ವಂ ಸ್ಪೃಶ್ಯತೆ ಪುಣ್ಯ ಪಾಪೈಃ. ಆಗ ಎಲ್ಲವೂ ಕೂಡ ಪುಣ್ಯ ಪಾಪಗಳಿಗೆ ಒಳಗಾಗುತ್ತದೆ. ಯದಿ ದಂಡಃ ಸ್ಪೃಶ್ಯತೆ ಪುಣ್ಯ ಪಾಪೈಃ ಪುಣ್ಯೇ ಪಾಪೇ ಕ್ರಿಯಮಾಣೇ ವಿಚೇತಾತ್ ಕಸ್ಯ ಹೇತೋ ಸುಕೃತಂ ನಾಮ ಕುರ್ಯಾತ್ ದುಷ್ಕೃತಂ ವಾ ಕಸ್ಯ ಹೇತೋರ್ನ ಕುರ್ಯಾತ್. ಅದಕ್ಕೆ ಪುರೂರವಸ್ ಕೇಳ್ತಾನೆ, ಸ್ವಾಮಿ ಮನಸ್ಸಿನ ಬಗ್ಗೆ ಹೇಳಿದ್ರಿ, ಅರಿತವರು ಮತ್ತು ಆಳುವವರು ಇಬ್ಬರೂ ಕೂಡ ಜೊತೆಯಾಗಿರದೇ ಹೋದರೆ, ಪರಸ್ಪರ ವಿರುದ್ಧವಾಗಿ ನಡೆದರೆ ಇಷ್ಟೊಂದು ಸಮಸ್ಯೆ, ಇಷ್ಟೊಂದು ಸಮಸ್ಯೆ. ಇರಲಿ, ಒಬ್ಬ ರಾಜ ಬ್ರಾಹ್ಮಣರು ಬೇಡ ಅಂತ ಇಟ್ಟುಕೊಂಡು ತಾನೇ ಶಿಕ್ಷೆಯನ್ನು ಕೊಡ್ತಾನೆ. ಆ ದಂಡ, ಶಿಕ್ಷೆ ಕೆಲವೊಂದು ಪುಣ್ಯ ದಂಡ, ಕೆಲವೊಂದು ಪಾಪ ದಂಡ. ಅಂದರೆ ಕೆಲವೊಂದು ಶಿಕ್ಷೆ ಕೊಡುವಾಗ ಪಾಪ ಬರುತ್ತೆ, ಯಾಕೆಂದರೆ ತಪ್ಪು ಜನರಿಗೆ ಶಿಕ್ಷೆ ಕೊಟ್ಟಿರ್ತಾನೆ. ಈ ತರಹ ಆಗತ್ತೆ.
ಆಮೇಲೆ ಕ್ರಮೇಣ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಅವಿಶೇಷ ಸಮಾನವಾಗಿ ಬಿಡುತ್ತೆ. ಕಸ್ಯ ಹೇತೋ ಸುಕೃತಂ ನಾಮ ಕುರಿಯಾತ್ ದುಷ್ಕೃತಂ ವಾ ಕಸ್ಯ ಹೇತೋರ್ನ ಕುರಿಯಾತ್. ಆದರೆ ನಾವಿಲ್ಲಿ ಕೇಳ್ತಾ ಇದ್ದೇವೆ, ಒಳ್ಳೆ ಕೆಲಸ ಯಾಕೆ ಮಾಡಬೇಕು, ಯಾಕೆ ಕೆಟ್ಟ ಕೆಲಸ ಮಾಡಬಾರದು. ಶಿಕ್ಷೆ ಹೇಗೋ ಇರುತ್ತೆ. ನಿರಪರಾಧಿಗೆ ಮರಣದಂಡನೆ ಆಗಬಹುದು, ಅಪರಾಧಿಗೆ ಖುಲಾಸೆ ಆಗಬಹುದು, ಅವನೇನು ಅಪರಾಧವೇ ಮಾಡಿಲ್ಲ ಅಂತ ತೀರ್ಪು ಅವನ ಪರವಾಗಿ ಬರಬಹುದು. ಇಷ್ಟರ ನಡುವೆ ನಾವು ಒಳ್ಳೆಯದನ್ನೇ ಯಾಕೆ ಮಾಡಬೇಕು, ಕೆಟ್ಟದನ್ನು ಯಾಕೆ ಮಾಡಬಾರದು, ಅದನ್ನು ಹೇಳಿ. ಕ್ಷತ್ರಿಯ ಅಂದರೆ ಆಳುವವ ಸರಿ ಇಲ್ಲ ಅಂದಾಗ ಪ್ರಜೆ ಮಾಡಬಹುದಾ? ನೀವು ನೋಡಿ, ನಿಮಗೆ ಎಲ್ಲರಿಗೂ ಸ್ವಂತ ವಾಹನ ಇದೆ, ಅದರಿಂದಾಗಿ ನೀವು ಆಟೋದವ್ರ ಜೊತೆ ಹೋಗಲ್ಲ. ನೀವು ಆಟೋದವರನ್ನು ಸ್ವಲ್ಪ ಮಾತಿಗೆ ಹೇಳಿರಿ. ಈಗ ಈ ಓಲಾ ಮತ್ತು ಉಬರ್ ಅವರು ಬಂದು ಪ್ರಯಾಣಿಕರ ಜೊತೆ ಹೆಚ್ಚು ಮಾತನಾಡಬೇಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಮತ್ತು ಪ್ರಯಾಣಿಕರು ಅವ್ರದೇ ಲೋಕದಲ್ಲಿ ಇರ್ತಾರೆ. ಓಲಾ ಊಬರ್ ಬರೋದಕ್ಕಿಂತ ಮುಂಚಿನಿಂದ ನಾನು ಬರೇ ಆಟೋದಲ್ಲೇ ಓಡಾಡ್ತಾ ಇದ್ದದ್ದು. ಬಸ್ಸು ತಪ್ಪಿದ್ರೆ ಆಟೋ, ಸಿಟಿ ಬಸ್ಸು ತಪ್ಪಿದ್ರೆ ಆಟೋ. ಅವರು ಏನು ಆಕ್ರೋಶ ವ್ಯಕ್ತಪಡಿಸ್ತಾರೆ. ರಾಜಕಾರಣಿಗಳು ಭ್ರಷ್ಟರಾಗಿದ್ದರೆ ನಾವ್ಯಾಕೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಕೇಳ್ತಾರೆ ಅವರು. ಈಗಲೂ ಕೂಡ ಜನಸಾಮಾನ್ಯರ ಅಭಿಪ್ರಾಯ ಹಾಗೆ ಬದಲಾಗ್ತಾ ಇದೆ. ನಾವ್ಯಾಕೆ ಒಳ್ಳೆಯ ಕೆಲಸ ಮಾಡಬೇಕು, ಅವನು ಕೆಟ್ಟ ಕೆಲಸ ಮಾಡಿದವನು ಅಷ್ಟು ಸುಖವಾಗಿದ್ದಾನೆ ಅಂತಾರೆ. ಇವರೇ ತೀರ್ಮಾನ ಮಾಡ್ತಾರೆ ಅವನು ಸುಖವಾಗಿದ್ದಾನೆ ಅಂತ. ಹೀಗಾಗಿ ರಾಜ್ಯ ಈ ರೀತಿ ವಿಪ್ಲವಕ್ಕೆ ಒಳಗಾಗಿರುತ್ತೆ. ಅದರ ಮಧ್ಯದಲ್ಲಿಯೂ ಕೂಡ ಕೆಲವು ಸಜ್ಜನರು ಒಳ್ಳೆ ಕೆಲಸ ಮಾಡಬೇಕು, ಕೆಟ್ಟ ಕೆಲಸ ಮಾಡಬಾರದು ಅಂತನ್ನುವ ಭಾವನೆ ಇಟ್ಕೊಂಡಿರ್ತಾರೆ. ಇದು ಯಾಕೆ? ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಯಾಕೆ, ಕೆಟ್ಟ ಕೆಲಸವನ್ನು ಮಾಡಬಾರದು ಯಾಕೆ? ಅದಕ್ಕೆ ಸರಿಯಾದ ಕಾರಣ ಬೇಕು ಅಂದಾಗ ಕಾಶ್ಯಪರು ಉತ್ತರ ಕೊಡ್ತಾರೆ. ಯಾಕೆಂದರೆ ಒಬ್ಬ ರಾಜನಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದಾನೆ ಪುರೂರವಸ್. ಅಸಂತ್ಯಾಗಾತ್ ಪಾಪ ಕೃತಾಮ ಪಾಪಃ ತುಲ್ಯೋ ದಂಡ ಸ್ಪೃಶತೆ ಮಿಶ್ರಭಾವಾತ್ ಶುಷ್ಕೇಣಾರ್ದ್ರಂ ದಶ್ಯತೆ ತಂ ಪ್ರಯೋಗಾತ್ ನ ಮೈತ್ರಿ ಸ್ಯಾತ್ ಪಾಪಕೃದ್ಭಿಸ್ತದ್ ಕದಾಪಿ. ಅಸಂತ್ಯಾಗಾತ್ ಪಾಪಕೃತಾಂ ಅಪಾಪಃ. ನೋಡಿ, ಪಾಪವನ್ನು ಮಾಡಿದವರನ್ನು ಬೆಂಬಲಿಸಬಾರದು. ಬೆಂಬಲಿಸ್ತಾರೆ, ಆದ್ದರಿಂದ ಒಳ್ಳೆ ಕೆಲಸ ಆಗಲ್ಲ, ಶಿಕ್ಷೆ ಬೀಳೋದೇ ಆ ಕಾರಣಕ್ಕೆ. ಜನರೆಲ್ಲ ಇವತ್ತು ತೀರಾ ವಿಚಿತ್ರವಾದ ವಾದ, ಅದನ್ನೇ ನಾನು ಹೇಳೋದು, ಬುದ್ಧಿನೇ ಇಲ್ಲದ ವಾದ ಅಂತ. ಒಂದು ಕ್ಷಿಪಣಿಯನ್ನೋ ಒಂದು ಮಿಸೈಲ್ನೋ ಹೊಡೆದ್ರೆ ಆ ದೇಶದ ನಾಗರಿಕರ ಮೇಲೆ ಬಿದ್ದು ಸಾಯ್ತಾರೆ ಅವರು. ಅವರೇನು ತಪ್ಪು ಮಾಡಿದ್ರು ಅಂತ ಕೇಳ್ತಾರೆ. ಯಾಕೆ ಮಾಡಿಲ್ಲ ಅಂತ ನಾನು ಕೇಳೋದು. ಯಾಕೆಂದರೆ ಆ ತರಹದ ತಪ್ಪು ನಿರ್ಧಾರವನ್ನು ಕೈಗೊಳ್ಳುವ ರಾಜನ ಪ್ರತಿಭಟನೆ ಮಾಡಲಿಲ್ವಲ್ಲ, ಅಥವಾ ಇವ್ರ ಮನಸ್ಸೇ ಆಗಿಲ್ಲಲ್ಲ. ಯಾಕೆ ಆ ಶಿಕ್ಷೆ ಆಗಿರಬಾರ್ದು? ಮೊನ್ನೆಯ ದೃಷ್ಟಾಂತ, ರೀಸೆಂಟ್ ದೃಷ್ಟಾಂತವನ್ನು ನೋಡೋದಾದರೆ ಇಸ್ರೇಲು ಹೊಡಿತು ಪ್ಯಾಲೆಸ್ಟೈನ್ಗೆ. ಪ್ಯಾಲೆಸ್ಟೈನ್ನ ಹೆಂಡತಿ ಹೆಣ್ಣು ಮಕ್ಕಳೆಲ್ಲ ಸತ್ತರು. ಹೋ ಅಂತಾರೆ ಇವರು. ಯಾಕೆ ಸಪೋರ್ಟ್ ಮಾಡಿರಲಿಲ್ವ ನೀವು ಅವ್ರನ್ನ? ಮಾಡ್ತಾರೆ. ಕೆಟ್ಟದ್ದಕ್ಕೆ ಸಪೋರ್ಟ್ ಮಾಡಿದ್ರಿಂದ ಅಸಂತ್ಯಾಗಾತ್ ಪಾಪಕೃತಾಂ.
ಅಪಾಪ ತುಲ್ಯೋ ದಂಡ ಸ್ಪೃಶತೆ ಮಿತ್ರ ಭಾವಾತ್. ಅವನು ನೇರವಾಗಿ ಪಾಪ ಮಾಡದಿರದಿದ್ದರೂ ಪಾಪಿಷ್ಠರನ್ನು ತ್ಯಾಗ ಮಾಡದೇ ಇರೋದ್ರಿಂದಾಗಿ ಶಿಕ್ಷೆ ಆಗತ್ತೆ. ಈಗ ಹೇಳಿ, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಕೆಲಸದಲ್ಲಿ ಪಾಪಿಷ್ಠರಿಂದ ದೂರ ಇರೋದು ಒಂದು, ಯಾಕೆ ಶಿಕ್ಷೆ ಆಗಬಾರದು? ನಾಳೆ ನಮಗೆ ಬಂದರೆ ನಾವು ಅನುಭವಿಸ್ಬೇಕು ಅದನ್ನು, ಏನು ಮಾಡಲಿಕ್ಕಾಗಲ್ಲ. ಶುಷ್ಕೇಣಾರ್ದ್ರಂ ದಶ್ಯತೆ ತಂ ಪ್ರಯೋಗಾತ್ ನ ಮೈತ್ರಿ ಸ್ಯಾತ್ ಪಾಪಕೃದ್ಭಿಃ ಸದಾಪಿ. ನೋಡಿ, ಒದ್ದೆಯ ಜೊತೆಗಿರುವ ಒಣಗಿರುವುದು ಸುಡುತ್ತೆ. ಬೂದಿ ಸುಡತ್ತಾ? ಬೂದಿಗೆ ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ತತ್ತಾ? ಅದೇ ಕಟ್ಟಿಗೆಗೆ ಬೆಂಕಿ ಹಚ್ಚಿದ್ರೆ ಬೆಂಕಿ ಹತ್ತತ್ತೆ. ಕಟ್ಟಿಗೆಯಲ್ಲಿ ರಸ ಉಂಟು, ಆ ಕೆಮಿಕಲ್ಲು, ಆ ಒದ್ದೆ ಇದೆ. ಒಣಗಿರೋದು ಮತ್ತು ಒಳಗಡೆ ಇರುವ ಒದ್ದೆ ಎರಡೂ ಇದೆ, ಅದರಿಂದಾಗಿ ಬೆಂಕಿ ಉರಿಯುತ್ತೆ. ಹಾಗೆ ಒಳಿತು ಮತ್ತು ಕೆಡಕು ಒಟ್ಟಿಗೆ ಇದ್ದರೆ ಇಬ್ಬರಿಗೂ ಕೆಡಕಾಗತ್ತೆ. ಒಳ್ಳೆಯವರು ಇರ್ತಾರೆ, ನಾವೇನು ಮಾಡಲ್ಲ, ಸೆಕ್ಯುಲರ್ಸ್. ಅವರು ಇನ್ನೊಂದು ಧರ್ಮದವ್ರ ಜೊತೆಗಿರ್ತಾರೆ, ಅವರಿಗೆ ವಿಪರೀತ ಸಪೋರ್ಟ್ ಮಾಡಿದ್ರೆ ಇವರು ಸಾಯ್ತಾರೆ. ಯಾಕೆ ಅಂದರೆ ಅದನ್ನೇ ಹೇಳಿದರು, ಅಸಂತ್ಯಾಗಾತ್ ಪಾಪಕೃತಾಂ. ಪಾಪವನ್ನು ಮಾಡುವವರನ್ನು ತ್ಯಾಗ ಮಾಡಲಿಲ್ಲ, ಮಾಡಿ ನೋಡುವ ನೀವು, ಯಾಕೆ ಶಿಕ್ಷೆ ಆಗತ್ತೆ? ಪ್ರಕೃತಿ ಶಿಕ್ಷೆ ಕೊಡತ್ತೆ. ಯಾಕೆಂದರೆ ನಿಮ್ಮ ಗೆಳೆತನ ಇರೋದ್ರಿಂದ. ಇದು ಭೀಕರವಾದ ಪರಿಣಾಮವನ್ನು ಹೇಳ್ತಾ ಇರೋದು. ಯಾಕೆಂದರೆ ಒಳಿತಿನ ಚಿಂತನೆಗೆ ಅವಕಾಶ ಇಲ್ಲ ಎಲ್ಲಿ, ಅಲ್ಲಿ ಇದಾಗೋದು ಸಹಜ ಅಂತಾರೆ. ಭಾರತದಲ್ಲಿ ಕಾನೂನಿಗಿಂತ ಮಿಗಿಲಾದ ಯಾವುದೋ ಒಂದು ಶಕ್ತಿ ಇದೆ ಒಳಿತು ಕೆಡುಕುಗಳಿಗೆ ಫಲವನ್ನು ಕೊಡಲಿಕ್ಕೆ ಅಂತ ಒಂದು ನಂಬಿಕೆ ಸುಪ್ತವಾಗಿ ಆದರೂ ಇದೆ. ಅದರಿಂದಾಗಿ ಈ ದೇಶ ಇನ್ನೂ ಉಳಿದಿದೆ. ಇಲ್ಲ ಅಂದಿದ್ರೆ ಆ ಇನ್ವೇಡರ್ಸಿನ ಮುಂದೆ ಯಾರು ನಿಲ್ತಾ ಇದ್ರು? ಇನ್ವೇಷನ್ನಿನ ಮುಂದೆ ನಿಂತವ್ರು ಯಾರು? ಎಲ್ಲರೂ ನಾಶ ಆಗೋಗಿದ್ದಾರೆ. ಈಗ ಅವರನ್ನು ಸಪೋರ್ಟ್ ಮಾಡುವ ಮನೋಭಾವ ಬೆಳೀತಾ ಇದೆ, ಇನ್ವೇಡರ್ಸನ್ನು. ಓಹೋ, ಶುಷ್ಕೇಣಾರ್ದ್ರಂ ದಶ್ಯತೆ ಸಂಪ್ರಯೋಗಾತ್. ನೀವು ಒದ್ದೆ ಆದರೆ, ಒಣಗಿದ್ದಿದ್ರೆ ಎರಡೂ ಕೂಡ ಒಟ್ಟಿಗೆ ಸುಡುತ್ತೆ. ಸಾಧ್ವಸಾಧೂನ್ ಧಾರಯತೀಹ ಭೂಮಿ, ಸಾಧ್ವಸಾಧೂನ್ ಸ್ಥಾಪಯತೀಹ ಸೂರ್ಯ, ಸಾಧ್ವಸಾಧೂನ್ಶ್ಚಾಲಯತೀಹ ವಾಯು. ಅದರಿಂದಾಗಿ ನಮೈತ್ರಿ ಸ್ಯಾತ್ ಪಾಪಕೃದ್ಭಿಃ ಕದಾಪಿ. ಅದರಿಂದಾಗಿ ಕೆಟ್ಟವರ ಜೊತೆಗೆ ಯಾವತ್ತೂ ಗೆಳೆತನ ಬೇಡ. ಕೆಟ್ಟವರನ್ನು ಸ್ಪಷ್ಟವಾಗಿ ದೂರ ಇಡಬೇಕು. ಇವತ್ತು ನಾವು ಕೆಟ್ಟದ್ದು ಅಂತ ಯಾವುದು ನಮಗೆ ಗೊತ್ತಿದೆ, ಅವ್ರನ್ನ ಒಳಗಡೆ ಇಟ್ಕೊಂಡಿರ್ತೀವಿ. ಯಾಕೆಂದರೆ ಅವರ ಹತ್ರ ಹಣ ಇದೆ ಅನ್ನೋ ಕಾರಣಕ್ಕಾಗಿ. ಯಾರು ಅತ್ಯಂತ ಅವಿವೇಕಿಗಳು ಅವರನ್ನು ಕೂಡ ನಾವು ಒಳಗಡೆ ಇಟ್ಕೊಳ್ತೇವೆ, ಯಾಕೆಂದರೆ ಹಣ ಇದೆ ಅನ್ನೋ ಕಾರಣಕ್ಕಾಗಿ. ಇದು ಯಾವತ್ತೂ ಕೂಡ ಸರಿಯಲ್ಲ ಅಂತಾರೆ. ಯಾರು? ಕಾಶ್ಯಪ ಮುನಿಗಳು, ತನ್ಮೂಲಕ ವೇದವ್ಯಾಸರು. ಐಲಹ ಭೀಷ್ಮಾಚಾರ್ಯರು ಹೇಳ್ತಾ ಇರೋ ಕಥೆ ಇದು. ಸಾಧ್ವಸಾಧೂನ್ ಧಾರಯತೀಹ ಭೂಮಿ, ಸಾಧ್ವಸಾಧೂನ್ ತಾಪಯತೀಹ ಸೂರ್ಯ. ಅದಕ್ಕೆ ಪುರೂರವಸ್ಸು ಒಂದು ವಾದ ಕೇಳಿದ, ಸ್ವಾಮಿ ನೀವು ಒಳಿತು ಕೆಡಕು ಎರಡು ಬೇರೆ ಬೇರೆ ಇರಬೇಕು ಅಂದ್ರಿ, ಆದರೆ ಪ್ರಕೃತಿ ಒಳಿತು ಕೆಡಕನ್ನು ಬೇರೆ ಮಾಡಿದೆಯಾ?
ಹೌ ನೇಚರ್ ಆ್ಯಕ್ಟ್ಸ್, ಪ್ರಕೃತಿಯ ಕೆಲಸ ಹೇಗೆ ನೋಡಿ. ಭೂಮಿ ಒಳ್ಳೆಯವರನ್ನು ಧರಿಸುತ್ತೆ, ಕೆಟ್ಟವರನ್ನು ಧರಿಸುತ್ತೆ, ಹೌದಾ? ಸಾಧ್ವ ಸಾಧೂನ್ ಸ್ಥಾಪಯತೀಹ ಸೂರ್ಯ. ಸೂರ್ಯ ಒಳ್ಳೆಯವರು ಬಂದರೂ ಶಕ್ಕೆ ಕೊಡ್ತಾನೆ, ಕೆಟ್ಟವರು ಬಂದರೂ ಶಕ್ಕೆ ಕೊಡ್ತಾನೆ. ಸಾಧ್ವ ಸಾಧೂನ್ ಚಾಲಯತೀಹ ವಾಯು. ಸಾಧ್ವ ಸಾಧೂನ್ ಚಾಲಯತೀಹ ವಾಯು. ಗಾಳಿ ಬಂದರೆ ಇಬ್ಬರು ಅಲ್ಲಾಡೋದೆ, ಒಳ್ಳೆಯವರು ಅಲ್ಲಾಡೋದೆ, ಕೆಟ್ಟವರು ಅಲ್ಲಾಡೋದೆ. ಆಪಸ್ತತ ಸಾಧ್ವ ಸಾಧೂನ್ ವಹಂತಿ. ನೀರು ಇಳಿಜಾರಿದ್ದರೆ ಆಯಿತು, ಕೆಟ್ಟ ಜಾಗಕ್ಕೂ ಹರಿಯುತ್ತೆ, ಒಳ್ಳೆಯ ಜಾಗಕ್ಕೂ ಹರಿಯುತ್ತೆ. ಪ್ರಕೃತಿಯೆಲ್ಲ ಸಮಾನವಾಗಿದೆ. ಹೀಗಿರುವಾಗ ಮನುಷ್ಯರು ಮಾಡುವ ಒಳಿತು ಕೆಡುಕುಗಳಿಗೆ ತಕ್ಕ ಹಾಗೆ ಭೂಮಿ ಯಾಕೆ ಕೆಲಸ ಮಾಡಬೇಕು? ಏನೋ ಹೇಳಿದ್ರಿ ನೀವು. ಪ್ರಜೆಗಳು ಅಥವಾ ರಾಜರು ಧರ್ಮಿಷ್ಠರಾಗಿರದೇ ಇದ್ದರೆ ಬರಗಾಲ ಬರುತ್ತೆ. ರಾಜರು ಧರ್ಮಿಷ್ಠರಾಗಿರದೇ ಇದ್ದರೆ ಪ್ರಜೆಗಳಲ್ಲಿ ಪ್ರಜ್ಞಾನಾಶ ಆಗುತ್ತೆ. ಆದರೆ ಪ್ರಕೃತಿ ಯಾಕೆ ಹೀಗೆ? ಒಳ್ಳೆಯವರು ಮತ್ತು ಕೆಡುಕರು ಅಂತ ಹೇಳಿ ಸ್ಪಷ್ಟ ನಿಷೇಧ ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ವ? ಹಾಗೇನಾರಾದರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಸ್ಫುಟವಾಗಿ ತಿಳ್ಬಿಡುತ್ತೆ. ಈ ಲಾಜಿಕ್ಕು, ಈ ತರ್ಕ, ಈ ಒಂದು ಕನ್ವಿನ್ಸಿಂಗು ಯಾವುದೂ ಬೇಕಿಲ್ಲ. ವಿಪರೀತ ಶಕೆ ಆಗ್ತಾ ಇದೆ ಅವನು ಅಂದರೆ ದುಷ್ಟ, ತಣ್ಣಗಿದಾನು ಅಂದರೆ ಶಿಷ್ಟ, ಹೀಗೆಲ್ಲ ಆಗೋಗುತ್ತಲ್ಲ. ಭೂಮಿ ನುಂಗ್ಕೊಂಬಿಡುತ್ತೆ. ಅವ್ನು ಕೆಟ್ಟವನಾದರೆ ಭೂಮಿ ನುಂಗ್ಕೊಂಬಿಡುತ್ತೆ, ಒಳ್ಳೆಯವನಾಗಿದ್ದರೆ ಭೂಮಿನಲ್ಲಿ ಉಳಿತಾನೆ. ಎಷ್ಟು ಚೆನ್ನಾಗಿರುತ್ತಲ್ವಾ? ಪ್ರಕೃತಿಯಲ್ಲಿ ಭೋಗವನ್ನು ಅನುಭವಿಸುವಾಗ ಒಳಿತು ಯಾವುದು ಕೆಡುಕು ಯಾವುದು ಅನ್ನೋದನ್ನು ನೋಡಬೇಕಂತೆ. ಆದರೆ ಪ್ರಕೃತಿ ಬೈಫರ್ಕೇಟ್ ಮಾಡಲ್ಲಂತೆ, ಇವರು ಕೆಟ್ಟವರು ಇವರು ಒಳ್ಳೆಯವರು ಅಂತ. ಪ್ರಕೃತಿ ಡಿಸ್ಕ್ರಿಮಿನೇಷನ್ನೇ ಮಾಡೋಲ್ಲ. ಎಲ್ಲರೂ ಒಂದೇ ಗಾಳಿಯನ್ನು ಉಸಿರಾಡುವುದು, ಎಲ್ಲರದ್ದು ಒಂದೇ ರಕ್ತ, ಎಲ್ಲರೂ ನಿಂತಿರುವುದು ಒಂದೇ ಭೂಮಿ ಮೇಲೆ, ಮಳೆ ಬಿದ್ದರೆ ಬೀಳೋದು ಎಲ್ಲರೂ ಒಂದೇ ನೀರು. ಹೀಗಿರುವಾಗ ನೀವು ಈ ಜಗತ್ತಿನಲ್ಲಿ ಬಾಳುವವರು ಒಳ್ಳೆಯವರಾಗಿರಬೇಕು, ಕೆಟ್ಟ ರೀತಿಯಿಂದ ಬಾಳಬಾರದು. ಅದಕ್ಕೆ ಒಳಿತು ಕೆಡಕುಗಳ ಒಂದು ಮಾನದಂಡ ಇಟ್ಕೊಳ್ಬೇಕು ಬಾಳಿನಲ್ಲಿ. ಇದೆಲ್ಲ ಯಾಕೆ? ಇದು ಪುರೂರವಸ್ಸಿನ ಪ್ರಶ್ನೆ. ಚೆನ್ನಾಗಿದೆ ಅಲ್ಲ ಪ್ರಶ್ನೆ? ಕಾಶ್ಯಪಃ ಏವಮಸ್ಮಿನ್ ವರ್ತತೆ ತಾತಲೋಕೆ ನಾಮುತ್ರೈವಂ ವರ್ತತೆ ರಾಜಪುತ್ರ ಪ್ರೇತ್ಯೈತಯೋರಂತರಾವಾನ್ ವಿಚೇಚೋ ಯೋ ವೈ ಪುಣ್ಯಂ ಚರತೆ ಯಶ್ಚ ಪಾಪಾನ್. ಅದಕ್ಕೆ ಕಾಶ್ಯಪರು ಹೇಳ್ತಾರೆ, ಹೌದು, ಈ ಲೋಕದಲ್ಲಿ ಹೀಗೆಯೇ ಇರೋದು. ಯಾಕೆ? ನಿಜವಾದ ಒಳ್ಳೆಯವರು ಯಾರು ಕೆಟ್ಟವರು ಯಾರು ಅಂತ ಬೈಫರ್ಕೇಟ್ ಮಾಡಲಿಕ್ಕೇನೆ ಇಲ್ಲಿ ಯಾವ ಫಲವನ್ನು ಕೊಡೋದಿಲ್ಲ. ಜೀವನದ ಅನಿವಾರ್ಯತೆಗಾಗಿ ಒಳ್ಳೆಯವರಾಗಿದ್ದರೆ ಕೆಲವರು ಹೇಗೆ ಗೊತ್ತಾಗತ್ತೆ? ಅದಕ್ಕೆ ಇಲ್ಲಿ ಪಂಚಭೂತಗಳು ತಟಸ್ಥವಾಗಿರುತ್ತೆ. ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡುತ್ತೆ. ಪ್ರೇತ್ಯೈತಯೋರಂತರಾವಾನ್ ವಿಚೇತಃ. ಇಲ್ಲಿ ಆ ಅವಕಾಶ ಇಲ್ಲದೆ ಹೋದಾಗಲೂ ಯಾರು ಒಳ್ಳೆಯವರು ಇರ್ತಾರಲ್ಲ ಅವರು ಒಳ್ಳೆಯವರು ಅಂತ ಅರ್ಥ. ಇಲ್ಲಿ ನಾವು ದುಷ್ಟತನ ಮಾಡಿದ್ರೆ ಸೀದಾ ಸಿಡಿಲು ನಮಗೆ ಬಂದು ಬಡಿಯೋಲ್ಲ, ನಾವು ದುಷ್ಟತನ ಮಾಡಿದ್ರೆ ಭೂಮಿ ನಮ್ಮನ್ನು ನುಂಗೋಲ್ಲ ಅನ್ನುವ ಖಾತ್ರಿ ಇರೋದರಿಂದ ಅವರು
ದುಷ್ಟತನ ಮಾಡ್ತಾ ಇರ್ತಾರೆ. ಅದರಿಂದಾಗಿ ದೇವರ ಈ ವ್ಯವಸ್ಥೆ ಒಳಿತು ಮತ್ತು ಕೆಡುಕುಗಳ ಸ್ಪಷ್ಟ ಬೈಫರ್ಕೇಷನ್ಗಾಗಿಯೇ ಇರುವಂಥದ್ದು. ಪ್ರೇತ್ಯ ಏತಯೋ ಅಂತರಾವಾನ್ ವಿಚೇತಃ, ಇವರಿಬ್ಬರದ್ದು ವಿಶೇಷ ಎಲ್ಲಿ ಅಂದರೆ ಪ್ರೇತ್ಯ, ಮೇಲ್ಗಡೆ ಹೋದ ಮೇಲೆ ಪುಣ್ಯ ಮತ್ತು ಪಾಪ. ಪುಣ್ಯ ಪಾಪಗಳು ಫಲವನ್ನು ನೀಡೋದು ಅಲ್ಲಿ, ಇಲ್ಲಲ್ಲ. ಯಾಕೆ ಅಂದರೆ ಮನುಷ್ಯನ ಮನಸ್ಸಿನ ಪೂರ್ಣ ವಿಕಾಸ ಆಗಬೇಕಾಗದ್ದು ಆಗೋದು ಈ ತರಹ ಇದ್ದಾಗ. ಇಲ್ಲೇ ಇಲ್ಲೇ ಬಹುಮಾನ ಅಂದರೆ ಬಹಳ ಜನ ಒಳ್ಳೆಯವರೇ ಆಗಿಬಿಡ್ತಾರೆ. ಅದು ನೈಜವೋ ಸ್ವಾಭಾವಿಕವೋ ಅಸ್ವಾಭಾವಿಕವೋ ಗೊತ್ತಾಗೋದಿಲ್ಲ. ಇದು ಇರುವಂಥದ್ದು. ಮತ್ತೆ ಇಲ್ಲಿ ಇರುವವರಿಗೆ ಸುಖವನ್ನು ಇಲ್ಲಿ ಇರುವಾಗಾದರೂ ಸುಖ ಅನುಭವಿಸ್ಲಿ ಅಂತ ತಾಮಸರು, ದೇವರು ಒಂದು ಕರುಣೆ. ಇಲ್ಲಿ ಇರುವಾಗಾದರೂ ಸುಖ ಅನುಭವಿಸ್ಲಿ, ಹೇಗೋ ಅಲ್ಲಿಗೆ ಹೋದ್ಮೇಲಂತೂ ಸುಖ ಇರೋದಿಲ್ಲ. ವಾದಿರಾಜರು ಯುಕ್ತಿಮಲ್ಲಿಕೆಯಲ್ಲಿ ಈ ಮಾತ ಹೇಳಿದ್ದಾರೆ. ನಾಸ್ತಿಚೇನ್ನಾಸ್ತಿಕಾ ಹಾನಿ ಅಸ್ತಿಚೇನ್ನಾಸ್ತಿಕೋ ಹತಃ ಅಂತ. ನೋಡಪ್ಪ, ಪರಲೋಕದ ಅತೀಂದ್ರಿಯವಾದ ತತ್ವ ಇಲ್ಲ ಅಂತ ಇಟ್ಕೋ, ಏನು ತೊಂದರೆ ಇಲ್ಲ ಬಾಳಿನಲ್ಲಿ. ಇಷ್ಟು ಮಿತಿಯ ಜೊತೆಗೇನೆ ಬಾಳಬೇಕು, ಬಾಳಿದ್ದೇವೆ ಒಳ್ಳೇದು ಮಾಡಿದ್ರೆ. ಆದರೆ ಇದಾನೆ ಅಂತ ಇಟ್ಕೋ, ಕೆಡುಕಿಗೆ ಎಷ್ಟು ಫಲ ಬರುತ್ತೆ ಅಂತ ಯೋಚನೆ ಮಾಡು. ಅದರಿಂದಾಗಿ ಆದರೂ ಚಾರ್ವಾಕ ಮತವನ್ನು ಬಿಟ್ಟುಬಿಡು ಅಂತಾರೆ ಅವ್ರಿಗೆ. ಪುಣ್ಯಸ್ಯ ಲೋಕೋ ಮಧುಮಾನ್ ಘೃತಾರ್ಚಿ ಹಿರಣ್ಯಜ್ಯೋತಿರಮೃತಸ್ಯ ನಾಭಿ ತತ್ರ ಪ್ರೇತ್ಯ ಮೋದತೆ ಧರ್ಮಚಾರಿ ನ ತತ್ರ ಮೃತ್ಯುರ್ನ ಜರಾ ನ ದುಃಖಂ. ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ, ಓ ದೇವರು ಸರ್ವಕರ್ತೃವಾ, ಹಾಗಾದರೆ ನಾನೀಗ ನೀರು ಕುಡಿತೀನಿ, ನಿಲ್ಲಿಸ್ಲಿ ನೋಡೋಣ ಅಂತಂದ್ರೆ ಮಹಾ ತಮೋಯೋಗ್ಯ ಇವು ಅಂತ ಅನ್ಕೋಬೇಕಂತೆ. ಯಾಕೆ ಅಂದರೆ ದೇವರು ಕೊಟ್ಟ ಅವಕಾಶವನ್ನು ದೇವರ ಅಸಹಾಯಕತೆ ಅಂತ ಅಂದುಕೊಳ್ತಾ ಇದ್ದಾನು. ನಾನು ದೇವರನ್ನು ನಂಬಬೇಕು ಅಂದರೆ ನಾನೀಗಿದೋ ಈ ಲೋಟ ಎತ್ತಿ ನೀರು ಕುಡಿತೀನಿ, ನಿಲ್ಲಿಸ್ಬಿಡ್ಲಿ ನೋಡೋಣ ದೇವರು, ಈಗಲೇ ನಾನು ಉಸಿರು ನಿಲ್ಲಿಸ್ಬಿಡ್ಲಿ. ಓಹೋ, ದೇವರು ಕರುಣೆಯಿಂದ ಏನೋ ಸ್ವಲ್ಪವಾದರೂ ಸುಖ ಅನುಭವಿಸ್ಲಿ ಅಂತ ಹೇಳಿ ಕೊಟ್ಟಿದ್ದಾನೆ. ಆ ಅವಕಾಶವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ವಾದ ಮಾಡಿದ್ರೆ ಪಾಪಸ್ಯ ಲೋಕೋ ನಿರಯೋ ಪ್ರಕಾಶೋ ನಿತ್ಯಂ ದುಃಖಂ ಶೋಕಭೂಯಿಷ್ಠ ಏವ ತತ್ರಾತ್ಮಾನಂ ಶೋಚತಿ ಪಾಪಕರ್ಮ ಬಹ್ವಿ ಸಮಾಃ ಪ್ರತಪನ್ನ ಪ್ರತಿಷ್ಠಃ. ಪಾಪಕ್ಕೆ ಏನು ಲೋಕ? ಅಪ್ರಕಾಶ ನಿರಯ, ಕತ್ತಲೋ ಕತ್ತಲು. ಅಂತಹ ನರಕವೇ ಪಾಪದ ಫಲ. ನಿತ್ಯಂ ದುಃಖಂ ಶೋಕಭೂಯಿಷ್ಠ ಏವ, ನಿತ್ಯಂ ದುಃಖಂ, ನಿತ್ಯವಾದ ದುಃಖ. ನಿತ್ಯ ದುಃಖ, ಅದನ್ನು ಬದಲಾಯಿಸಲಿಕ್ಕೆ ಬರೋದೇ ಇಲ್ಲ. ಗೀತೆ ಏನಿದೆ ಅದು ನಿತ್ಯ ದುಃಖವನ್ನು ಹೇಳಿದೆ. ಗೀತೆ ನಿತ್ಯ ದುಃಖವನ್ನು ಹೇಳಿದ್ರು ಅದನ್ನು ಒಪ್ಪೋಲ್ಲ. ಯಾಕೆ ಅಂದರೆ ಗೀತೆ ಅನ್ನೋದು ವಿದ್ಯೆಯೇ ವಿನಃ, ಗೀತೆ ಅನ್ನೋದೊಂದು ವಿದ್ಯೆಯೇ ವಿನಃ ಅದನ್ನು ತತ್ವಶಾಸ್ತ್ರ ಅಂತ ಒಪ್ಪಿಲ್ಲ. ಯಾರು? ಶಂಕರರು. ಗೀತೆ ಎಲ್ಲರೂ ಒಪ್ಪಿದ್ದಾರೆ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡೋದೇ ವಿನಃ ಗೀತೆಯ ಬಗ್ಗೆ ವಿಶೇಷ
ಒಳ್ಳೆಯ ಅಭಿಪ್ರಾಯ ಇಲ್ಲ, ಹಾಗೆ ವ್ಯಾಖ್ಯಾನ ಬರೆದಿದ್ದಾರೆ, ಅದು ಗೊತ್ತಾಗುತ್ತೆ ಸ್ಪಷ್ಟವಾಗಿ. ಬ್ರಹ್ಮಸೂತ್ರವೂ ಅನಿವಾರ್ಯ ಅವರಿಗೆ. ಜನರೊಪ್ಪಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿರೋದು. ಉಪನಿಷತ್ತು ಅವ್ರಿಗೆ ಅನಿವಾರ್ಯ, ಜನರೊಪ್ಪಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿರೋದು. ಅದರಿಂದಾಗಿ ಗೀತೆಯಲ್ಲಿ ಹೇಳಿರೋದನ್ನು ಬೇರೆ ಥರ ವ್ಯಾಖ್ಯಾನ ಮಾಡ್ತಿದ್ದೀರಿ. ಯಾಕೆ ವ್ಯಾಖ್ಯಾನ ಮಾಡ್ತೀರಪ್ಪ? ನೀವು ಹೇಗೂ ಒಪ್ಪಿಲ್ವಲ್ಲ. ಗೀತೆಯಲ್ಲಿ ನಿತ್ಯ ದುಃಖದ ಪ್ರಸ್ತಾಪ ಇಲ್ಲ, ಆದ್ದರಿಂದಾಗಿ ನಾವು ನಿತ್ಯ ದುಃಖವನ್ನು ಒಪ್ಪುವುದಿಲ್ಲ ಅಂತಾರೆ. ನೀವು ಒಪ್ಪಲ್ಲ ಅಂದರೆ ಅದಿಲ್ಲ ಅಂತ ಆಗಲ್ಲ ಅನ್ನೋದು ಅದು ಒಂದು. ಎರಡನೆಯದ್ದು, ಗೀತೆಯನ್ನು ನೀವು ಒಪ್ಪೇ ಇಲ್ಲ. ಗೀತೆಯಲ್ಲಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರ? ಗೀತೆಯನ್ನೇ ಒಪ್ಪಲ್ಲ ಅಂತ ಹೇಳಿಬಿಡಿ. ಆಯಿತು, ನಿಮ್ಗಿಷ್ಟ ಬಂದ ಹಾಗೆ ನೀವಿರಿ ಅಂತ ನಾವು ಬಿಟ್ಟು ಬಿಡ್ತೇವೆ. ನಾವು ಮಹಾಭಾರತವನ್ನು ವ್ಯಾಖ್ಯಾನ ಮಾಡೋದಿಲ್ಲ, ಗೀತೆಯನ್ನು ವ್ಯಾಖ್ಯಾನ ಮಾಡ್ತೇವೆ. ಮಹಾಭಾರತದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ. ಗೀತೆ ಯಾಕೆ ವ್ಯಾಖ್ಯಾನ ಮಾಡುತ್ತೇವೆ? ವಿದ್ಯೆಗಳಲ್ಲಿ ಒಂದು. ಇದು ಶಂಕರರ ನಿಲುವು. ಮಹಾಭಾರತ ಅವ್ರಿಗೇನೂ ಅಲ್ಲ, ಏನೂ ಅಲ್ಲ ಅಂತ ಅವ್ರು ಓದ್ದೇ ಇರೋದು. ಮಹಾಭಾರತ ಪಂಚಮ ವೇದ ಅಂತ ಹೇಳಿ ನಾವು ಓದ್ದೇ ಇರೋದು ಎರಡೂ ಸಮಾನವೇ. ನಾವು ಅಂದರೆ ಮಾಧ್ವರು, ಎರಡೂ ಸಮಾನವೇ. ಏನು ಅದರಲ್ಲಿ ಅವ್ರಿಗೆ ಪಾಪ ಇಲ್ಲ. ಪಾಪ ಯಾಕೆ ಅಂತಂದರೆ ಶಂಕರರು ಓದಿ ಅಂತ ಹೇಳಲಿಲ್ಲ. ನಮಗೆ ಪಾಪ ಇದೆ, ಯಾಕೆಂದರೆ ಮಧ್ವರು ಓದಿ ಅಂತ ಹೇಳಿದ್ದಾರೆ. ಓದಿ ಅಂತ ಹೇಳಿದ ಮೇಲೂ ಎಲ್ಲರೂ ಹೇಳ್ತಾರೆ, ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ, ಪಂಚಮಹಾ ವೇದಾನಾಂ ವೇದ ಎಲ್ಲ ಹೇಳ್ತಾರೆ. ಆದರೆ ಯಾರೊಬ್ಬರು ಸೀರಿಯಸ್ ಆಗಿ ಮಹಾಭಾರತ ಓದಿರೋದು ಕಂಡಿಲ್ಲ. ಬಹಳ ದುಃಖದಿಂದ ಈ ಅಂಕಿಅಂಶವನ್ನು ಹೇಳ್ತಾ ಇದ್ದೇನೆ. ಪೇಜಾವರ ದೊಡ್ಡವರು ಓದಿದ್ದು ನಮಗೆ ಗೊತ್ತಾಗಿರೋದು. ಆಮೇಲೆ ನಮ್ಮ ಗುರುಗಳು ಎಡಿಟ್ ಮಾಡಲಿಕ್ಕೆ ಅಂತ ಒಬ್ಬರು ಬಿಟ್ಟರೆ ಇನ್ಯಾರೂ ಮಹಾಭಾರತ ಸೀರಿಯಸ್ ಆಗಿ ಓದಿಲ್ಲ. ಉಡುಪಿಯಲ್ಲಿ ಒಬ್ಬರು ಸ್ವಾಮಿಗಳದ್ದು ಪರ್ಯಾಯ ಇತ್ತು. ಅವರು ವಿದ್ವಾಂಸರನ್ನ ಕರೆಸಿ ಎಲ್ಲ ಗೀತೆ ಎಲ್ಲ ಪುರಾಣಗಳನ್ನು ಹೇಳಿಸಬೇಕು ಅಂತ ಮಾಡಿದರು. ವಿದ್ವಾಂಸರು, ನೀವೇ ಪುರಾಣದ ಪುಸ್ತಕಗಳನ್ನು ಕೊಡ್ರಿ, ಪ್ರೊವೈಡ್ ಮಾಡಿರಿ, ನಾವು ಹೇಳ್ತೇವೆ ಅಂತ ಹೇಳ್ತಾ ಇದ್ರು ಅವರು. ಇವರು ಓದಿಕೊಂಡು ಬರೋದಲ್ಲ. ಹಾಗೆ ಅದಕ್ಕೂ ಮೊದಲು ಒಂದು ಪರ್ಯಾಯದಲ್ಲಿ ಕೊರೋನಾ ಅವ್ಯವಹಿತ ಪೂರ್ವದಲ್ಲಿ ಒಂದು ಪರ್ಯಾಯ ಆಯಿತು. ನಾನು ಇವಾಗ ಹೇಳಿದ್ದು ಕೊರೋನಾ ಕಾಲದ ಪರ್ಯಾಯದಲ್ಲಿ. ಕೊರೋನಾ ಅವ್ಯವಹಿತ ಪೂರ್ವದಲ್ಲಿ ಒಂದು ಪರ್ಯಾಯ ಆಯಿತು. ಅಲ್ಲಿಯೂ ಅಷ್ಟೇ ಮಹಾಭಾರತ ನೋಡಿಕೊಂಡು ನೀವೇ ಹೇಳಿ ಅಂತ ಅವರೇ ಮಹಾಭಾರತ ಪುಸ್ತಕ ಕೊಡ್ತಾಯಿದ್ರು. ನಾನದು ಬೇಡ ಹೇಳಿದೆ, ಅದು ಬೇರೆ. ನಾನು ಓದುವ ಮಹಾಭಾರತ ಪುಸ್ತಕ ಉಂಟು, ನನ್ನದೇ ಆದ ಟಿಪ್ಪಣಿಗಳಲ್ಲಿ ನಾನು ಮಾಡ್ಕೊಂಡಿದ್ದೀನಿ, ಅದು ನಾನು ಹೇಳ್ತೇನೆ, ಇದು ನಾನು ಹೇಳೋಲ್ಲ ಅಂತಂದೆ. ಆದರೆ ನಾವು ಮಾಡ್ತಾ ಇರೋದು ಅದೇ ತಾನೆ. ಅದರಿಂದಾಗಿ ನೀವು ಮಹಾಭಾರತ ನೋಡಿದರೆ, ಇತಿಹಾಸ ಪುರಾಣಗಳನ್ನು ನೋಡಿದರೆ ನಿತ್ಯ ದುಃಖ ಅನ್ನೋದೊಂದು ಉಂಟು ಅಷ್ಟೆ. ಒಪ್ಪದೇ ಒಪ್ಪಿದ್ರು ಬರೋದೇ. ಅದನ್ನು ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಅವ್ರು ಒಪ್ಪಲ್ಲ ಅಂದ ಮಾತ್ರಕ್ಕೆ ಇಲ್ಲ ಆಗ್ಬಿಡುತ್ತಾ? ದೇವ್ರು ನನ್ನ ಪ್ರಕಾರ ಹೀಗಿರಬೇಕು, ನಿಮ್ಮ ಪ್ರಕಾರ ಅವನೇ ನಿಮ್ಮ ಮಾತನ್ನು ದೇವ್ರು ಯಾಕೆ ಕೇಳ್ತಾನೆ? ಅವನು ಹೆಂಗಿರಬೇಕು ಅವನು ಹಾಗೇ ಇರ್ತಾನೆ. ಮಿಥೋ ಭೇದಾತ್ ಬ್ರಾಹ್ಮಣ ಕ್ಷತ್ರಿಯಾಣಾಂ ಪ್ರಜಾ ದುಃಖಂ ದುಸ್ಸಹಂ ಚಾವಿಚಂತಿ ಏವಂ ಜ್ಞಾತ್ವಾ ಕಾರ್ಯ ಏವೇಹ ವಿದ್ವಾನ್ ಪುರೋಹಿತೋ ನೈಕ ವಿದ್ಯೋ ನೃಪೇಣ. ಅದರಿಂದಾಗಿ ಪುರೋಹಿತರಿಗೆ ಬಹಳ ವಿದ್ಯೆ ಇರಬೇಕು. ಏನು? ಪುರೋಹಿತರಿಗೆ ಬಹಳ ವಿದ್ಯೆ ಇರಬೇಕು. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಇಬ್ಬರು ಭಿನ್ನರಾಯಿತು ಅಂದರೆ ಪ್ರಜೆಗಳಿಗೆ ದುಃಖದ ಸಾಲು.
ತಂ ಚೈವ ಲಬ್ಧ್ವಾಭಿಷಿಂಚೇತ್ ತಥಾ ಧರ್ಮೋ ವಿಧೀಯತೆ ಅಗ್ರಂ ಹಿ ಬ್ರಾಹ್ಮಣ ಪ್ರೋಕ್ತಾಃ ಸರ್ವಸ್ಯೈವೇಹ ಧರ್ಮತಃ ತಸ್ಮಾನ್ ಮಾನ್ಯಶ್ಚ ಪೂಜ್ಯಶ್ಚ ಬ್ರಾಹ್ಮಣ ಪ್ರಸೃತಾಗ್ರಭುಕ್ ಸರ್ವಂ ಶ್ರೇಷ್ಠಂ ವಿಶಿಷ್ಟಂಚ ನಿವೇದ್ಯಂ ತಸ್ಯ ಧೀಮತಃ. ಅದರಿಂದ ಜ್ಞಾನಿಗಳನ್ನು ಗೌರವಿಸಬೇಕು, ಪೂಜಿಸಬೇಕು, ಶ್ರೇಷ್ಠವಾದದ್ದನ್ನು ಮೊದಲು ಅವರಿಗೆ ಒಪ್ಪಿಸಬೇಕು. ಅವಶ್ಯಮೇತತ್ ಕರ್ತವ್ಯಂ ರಾಜ್ಞಾ ಬಲವತಾಪಿ ಚ ಬ್ರಹ್ಮವರ್ಧಯತಿ ಕ್ಷತ್ರಂ ಕ್ಷತ್ರತೋ ಬ್ರಹ್ಮವರ್ಧತೆ. ಅದರಿಂದಾಗಿ ಬಲಿಷ್ಠನಾದ ರಾಜನೂ ಇದನ್ನು ಮಾಡಬೇಕು. ಬ್ರಾಹ್ಮಣರು ಕ್ಷತ್ರಿಯರಿಂದ ಬೆಳೀತಾರೆ, ಕ್ಷತ್ರಿಯರು ಬ್ರಾಹ್ಮಣರಿಂದ ಬೆಳೀತಾರೆ. ರಾಜ್ಞ ಸರ್ವಸ್ಯ ಚಾನ್ಯಸ್ಯ ಸ್ವಾಮಿ ರಾಜ್ಞ ಪುರೋಹಿತ. ಈ ಒಂದು ಸಂಬಂಧ ಸಾಧ್ಯ ಆಗೋದು ಪುರೋಹಿತರಿಂದ. ಪುರೋಹಿತ ಎಚ್ಚರದಿಂದ ಇರಬೇಕು. ಹೀಗೆ 67ನೆಯ ಅಧ್ಯಾಯ ಮುಗಿಯುತ್ತೆ. ಇನ್ನು ಪುರೋಹಿತ ಪ್ರಭಾವ, ಪುರೋಹಿತರ ಲಕ್ಷಣ ಇವುಗಳನ್ನು ಕೇಳ್ತಾನೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.